ಪ್ರಜ್ವಲ್ ರೇವಣ್ಣ ಅವರದ್ದು ಎನ್ನಲಾದ ಅಶ್ಲೀಲ ವಿಡಿಯೋ ಕೇಸ್ ಅಧಿಕೃತವಾಗಿ ಎಸ್ಐಟಿ ತನಿಖೆಗೆ ನೀಡಿದೆ ಸರ್ಕಾರ. ಪ್ರಜ್ವಲ್ ರೇವಣ್ಣ ಅವರದ್ದು ಎನ್ನಲಾದ ಅಶ್ಲೀಲ ವಿಡಿಯೋ ಪ್ರಕರಣ ಅಧಿಕೃತವಾಗಿ ಎಸ್ಐಟಿ ತನಿಖೆಗೆ ಸರ್ಕಾರ ಕೊಟ್ಟಿದೆ. ಎಸ್ಐಟಿಗೆ ಸಿಐಡಿ ಎಡಿಜಿಪಿ ಬಿಕೆ ಸಿಂಗ್ ನೇತೃತ್ವ, ಸುಮನ್ ಪೆನ್ನೇಕರ್ ಮತ್ತು ಮೈಸೂರು ಎಸ್ಪಿ ಸೀಮಾ ಮೂವರು ಅಧಿಕಾರಿಗಳ ಎಸ್ಐಟಿ ತಂಡ ರಚನೆಯಾಗಿದೆ ಈ ಒಂದು ಪ್ರಕರಣದ ತನಿಖೆಯನ್ನು ಮಾಡೋದಕ್ಕೆ. ಸಿಎಂ ಸಿದ್ದರಾಮಯ್ಯನವರು ಕೂಡ ಈ ಒಂದು ಪ್ರಕರಣವನ್ನ ಎಸ್ಐಟಿ ತನಿಖೆಗೆ ನಾವು ಕೊಡ್ತಾ ಇದ್ದೀವಿ ಅಂತ ಹೇಳಿ ಟ್ವೀಟ್ ಅನ್ನು ಮಾಡಿ ಮಾಹಿತಿಯನ್ನ ಕೊಟ್ಟಿದ್ರು. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂಡ ಹೇಳಿದ್ರು, ಗಂಭೀರವಾಗಿ ಈ ಪ್ರಕರಣವನ್ನ ಪರಿಗಣಿಸಿದ್ದೀವಿ, ಎಸ್ಐಟಿ ತಂಡ ರಚನೆಯಾಗುತ್ತೆ, ಪ್ರಕರಣದ ತನಿಖೆ ನಡೆಯುತ್ತೆ ಅಂತ. ಅಂತೆಯೇ ಇದೀಗ ಅಧಿಕೃತವಾಗಿ ಎಸ್ಐಟಿ ತನಿಖೆಗೆ ಸರ್ಕಾರ ಪ್ರಜ್ವಲ್ ರೇವಣ್ಣ ಅವರದ್ದು ಎನ್ನಲಾದ ಅಶ್ಲೀಲ ವಿಡಿಯೋ ಪ್ರಕರಣವನ್ನ ಒಪ್ಪಿಸಿದೆ. ಎಸ್ಐಟಿಗೆ ಸಿಐಡಿ ಎಡಿಜಿಪಿ ಮಂಜುಳಾ ಮಣ್ಣಿನ ಆಭರಣ ತಯಾರಿಸಿ ತಿಂಗಳಿಗೆ 80,000 ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. ಬಿಕೆ ಸಿಂಗ್ ಅವರ ನೇತೃತ್ವ ಇರುತ್ತೆ. ಹಾಗೆಯೇ ಸುಮನ್ ಪೆನ್ನೇಕರ್ ಮತ್ತು ಮೈಸೂರು ಎಸ್ಪಿ ಸೀಮಾ ಅವರು ಕೂಡ ಈ ತಂಡದಲ್ಲಿ ಇರ್ತಾರೆ. ಒಟ್ಟು 3 ಅಧಿಕಾರಿಗಳ ಎಸ್ಐಟಿ ತಂಡ ಪ್ರಕರಣದ ತನಿಖೆಯನ್ನು ಮಾಡಲಿದೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಜಗದೀಶ್ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ. ಜಗದೀಶ್, ಅಧಿಕೃತವಾಗಿ ಇದೀಗ ಪ್ರಜ್ವಲ್ ರೇವಣ್ಣ ಅವರದ್ದು ಎನ್ನಲಾದಂತಹ ಈ ಒಂದು ಅಶ್ಲೀಲ ವಿಡಿಯೋ ಪ್ರಕರಣವನ್ನ ಎಸ್ಐಟಿ ತನಿಖೆಗೆ ಒಪ್ಪಿಸಲಾಗಿದೆ. ಎಸ್ಐಟಿ ಟೀಮ್ನ ಬಗ್ಗೆ ಮಾತನಾಡೋದಾದ್ರೆ ಖಂಡಿತ ಈಗಾಗಲೇ ಈ ಪ್ರಕರಣದ ಗಂಭೀರತೆಯನ್ನು ಅರ್ಥಂತಹ ಸರ್ಕಾರ ಕೂಡ ಪ್ರಕರಣವನ್ನ ಸಿಐಡಿಯ ಒಂದು ವಿಶೇಷ ತಂಡವನ್ನು ರಚಿಸಬೇಕು. ಆ ತಂಡದ ಮುಖಾಂತರವಾಗಿ ಈ ವಿಡಿಯೋಗಳ ಅಸತ್ಯತೆಗಳೇನಿದೆ, ಏನು ಈ ವಿಚಾರ, ಈ ಪ್ರಕರಣದಲ್ಲಿ ಏನು ಈ ರೀತಿಯಾಗಿ ಹಲವು ಮಹಿಳೆಯರ ವಿಡಿಯೋಗಳನ್ನು ಕೂಡ ಚಿತ್ರೀಕರಣ ಮಾಡಲಾಗಿರುವಂಥದ್ದು, ಇದರ ಜೊತೆಗೆ ಈಗಾಗಲೇ ಸಾಕಷ್ಟು ಈ ವಿಡಿಯೋ ಕೂಡ ಹರಿದಾಡಿರುವಂಥದ್ದು. ಈ ಸಂಬಂಧವಾಗಿ ಈಗಾಗಲೇ ತನಿಖೆ ಮಾಡಲಿಕ್ಕೆ ಅಂತ ಹೇಳಿ ಸರ್ಕಾರ ವಿಶೇಷ ತಂಡವನ್ನು ಕೂಡ ರಚನೆ ಮಾಡಿರುವಂಥದ್ದು. ಈಗಾಗಲೇ ಬಿಕೆ ಸಿಂಗ್ ಅವರು ಕೂಡ ಆತ ವಿಶೇಷ ತಂಡದ ನೇತೃತ್ವವನ್ನು ಕೂಡ ವಹಿಸಿಕೊಂಡಿರುವಂಥದ್ದು. ಈಗಾಗಲೇ ಹೊಳೆನರಸೀಪುರ ಟೌನ್ನಲ್ಲಿ ಈ ಸಂಬಂಧವಾಗಿ ಒಂದು ಪ್ರಕರಣ ಕೂಡ ದಾಖಲಾಗಿರುವಂಥದ್ದು. ನೊಂದ ಮಹಿಳೆ ಏನು ನೀಡಿರುವಂತಹ ಒಂದು ದೂರಿನ ಸಂಬಂಧವಾಗಿ ಈಗಾಗಲೇ ಒಂದು FIR ಕೂಡ ದಾಖಲಾಗಿರುವಂಥದ್ದು. ಆ FIRನ ಆಧಾರದ ಮೇಲೆ ಒಂದು ತನಿಖೆಯನ್ನು ಈಗಾಗಲೇ ಆ ಪ್ರಕರಣವನ್ನು CIDಗೆ ವರ್ಗಾವಣೆ ಮಾಡಿರುವಂಥದ್ದು. CIDಯ ವಿಶೇಷ ತಂಡ ಸಂಪೂರ್ಣವಾಗಿ ಈ ಪ್ರಕರಣದ ತನಿಖೆಯನ್ನು ಕೂಡ ಮಾಡುವಂಥದ್ದು. ಜೊತೆಗೆ ಈಗಾಗಲೇ ಈ ಮುಂದಿನ ದಿನಗಳಲ್ಲಿ ಅಂದರೆ ಆ ಸಾಕಷ್ಟು ಮಹಿಳೆಯರ ವಿಡಿಯೋಗಳು ಕೂಡ ಅಲ್ಲಿ ಇರುವಂತಹ ವಿಚಾರಗಳು ಕೂಡ ಕೇಳಿ ಬಂದಿರುವಂಥದ್ದು. ಆ ನಿಟ್ಟಲ್ಲಿ ಮತ್ತಷ್ಟು ದೂರುಗಳು ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಯಾವುದೇ ದೂರುಗಳು ಬಂದರೂ ಕೂಡ ಈ ವಿಶೇಷ ತಂಡಕ್ಕೆ ರವಾನೆ ಆಗುತ್ತೆ. ಜೊತೆಗೆ ಈ ಪ್ರಕರಣದ ಸಂಬಂಧವಾಗಿ ಮುಂದಿನ ಈ ತನಿಖಾ ಹಂತಗಳು ಅಂದರೆ ಈಗಾಗಲೇ ಕೇಳಿ ಬಂದಿರುವಂತಹ ಆರೋಪ ಏನಿದೆ, ಜೊತೆಗೆ ಈಗಾಗಲೇ ಏನು ಮಹಿಳಾ ಆಯೋಗದವರು ಕೂಡ ಈಗಾಗಲೇ ಸರ್ಕಾರಕ್ಕೆ ಏನು ನೊಂದ ಮಹಿಳೆ ಏನು ಮಹಿಳಾ ಆಯೋಗಕ್ಕೂ ಕೂಡ ಒಂದು ದೂರನ್ನು ನೀಡಿದ್ರು. ಆ ದೂರಿನ ಸಂಬಂಧವಾಗಿ ಸರ್ಕಾರ ಈಗ ವಿಶೇಷ ತಂಡ ಕೂಡ ರಚನೆ ಮಾಡಿ ಈ ತನಿಖೆಯನ್ನು ಮಾಡ್ತಾ ಇರುವಂಥದ್ದು. ಸದ್ಯಕ್ಕೆ ಈಗ ನೊಂದ ಮಹಿಳೆ ನೀಡಿರುವಂತಹ ದೂರ ಏನಿದೆ, ಆ ದೂರನ್ನು ಒಂದು ಪ್ರಶ್ನೆ ಮಾಡಿಕೊಂಡು ಸಿಕ್ಕಿರುವಂತಹ ವಿಡಿಯೋಗಳೇನಿದೆ ಅವೆಲ್ಲವನ್ನು ಕೂಡ ಪ್ರಶ್ನೆ ಮಾಡಿಕೊಂಡು ಮುಂದಿನ ತನಿಖೆಯನ್ನು ಮಾಡುವಂಥದ್ದು. ಧನ್ಯವಾದ ತಮ್ಮ ಮಾಹಿತಿಗಾಗಿ ಜಗದೀಶ್. ಪ್ರಜ್ವಲ್ ರೇವಣ್ಣ ವಿರುದ್ಧ ಲೈಂಗಿಕ ದೌರ್ಜನ್ಯ ಆರೋಪ. ಪ್ರಜ್ವಲ್ ರೇವಣ್ಣ ವಿರುದ್ಧ ಲೈಂಗಿಕ ದೌರ್ಜನ್ಯ ಆರೋಪ. ಡಿಜಿ ಕಚೇರಿ ಎದುರು ಮಹಿಳಾ ಕಾಂಗ್ರೆಸ್ನಿಂದ ಪ್ರತಿಭಟನೆ. ಡಿಜಿ ಐಜಿಪಿ ಕಚೇರಿ ಎದುರು ಭಾರಿ ಹೈಡ್ರಾಮವೇ ನಡೆದಿದೆ. ಪ್ರತಿಭಟನಾಕಾರರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಗಮನಿಸ್ತಾ ಇದ್ದೀರಿ ಯಾವ ರೀತಿಯಾಗಿ ಮಹಿಳಾ ಕಾರ್ಯಕರ್ತೆಯರು ಹೋರಾಟಕ್ಕೆ ಕೂತಿದ್ರು. ಪಕ್ಷ ಬಿಜೆಪಿ ಸರ್ಕಾರಕ್ಕೆ